ಬೆಂಕಿಯಿಂದ ಹುರಿದು ಹುರಿದು ಬೂದಿ ಆಕತಿ. ಬೂದಿ ಆದಾಗ ಮಳೆ ಬರ್ತದ. ಮಳೆ ಬಂದ ಬೂದಿನೆಲ್ಲ ನೀರ್ ನುಂಗ್ತದ. ಮತ್ತೆ ಆ ನೀರ್ನೆಲ್ಲ ಅಗ್ನಿ ಒಂದೆಲ್ಲ ಹೀರ್ಕೆಂತದ. ಅಗ್ನಿಯಿಂದೆ ಬ್ರಹ್ಮಾಂಡ ತುಂಬಾ ಉರಿತೈತಿ. ಮತ್ತ ಆ ಅಗ್ನಿನ ಗಾಳಿ ಬಂದು ಮಂಡಿಸ್ತತೆ, ಆರಿಸ್ತತೆ, ತನ್ನೊಳಗೆ ಲಯ ಮಾಡ್ಕೊಂತತೆ. ಮತ್ತ ಆ ಗಾಳಿನ ಆಕಾಶ ಲಯ ಆಗ್ತದ. ಆಕಾಶ ಆತ್ಮನೊಳಗೆ ಲಯವಾಗ್ತದ. ಒಟ್ಟಿದ ನಾಶವಾಗುವ ಲಯವಾಗುವ ಸ್ಥಿತಿಯನ್ನ ನಾವು ನೋಡಿದ್ವಿ. ಇಷ್ಟೆಲ್ಲಾ ಪಂಚಭೂತಗಳು ನಾಶವಾಗಿ ಹೋದ್ರು ಕೂಡ ನಾಶವಾಗದೆ ಇರತಕ್ಕಂಥದ್ದು ಒಂದು ಪರಬ್ರಹ್ಮ ವಸ್ತು ಐತಿ. ಅದೇ ಶಾಶ್ವತವಾದ ಪರಬ್ರಹ್ಮ ವಸ್ತು ಯಥಾರ್ಥವಾಗಿ ಹಂಗೆ ಉಳಿತೈತಿ ಅನ್ನೋ ವಿಚಾರವನ್ನ ನಿನ್ನೆ ವಿಚಾರದೊಳಗ ನೋಡಿದ್ದೀರಪ್ಪ. ಇವತ್ತು ದಶಕ 13 ಸಮಾಸ 5 ಕಥೆ ನಿರೂಪಣ ನುಡಿ 25 ಶ್ರೀ ಗುರುಭ್ಯೋ ನಮಃ. ನುಡಿ 1:15 ಯಾರೋ ಇಬ್ಬರು ಭೂಮಿಯ ಮೇಲೆ ಸಹಜವಾಗಿ ಪರ್ಯಟನೆ ಮಾಡುತ್ತಿರಲು ಒತ್ತು ಹೋಗಲಿಕ್ಕೆಂದು ಕತೆ ಶುರು ಮಾಡಿದರು. ಶ್ರೋತೃನಾದರೂ ವಾಗ್ತನಿಗೆ ಒಂದು ಚಲೋ ಕತೆ ಹೇಳಿರಲ್ಲ. ಅಂದ್ರೆ ಇಬ್ರು ನಡ್ಕೊಂಡ್ ಹೋಗ್ತಾ ಇದ್ರು. ಅಂದ್ರೆ ಗುರು ಶಿಷ್ಯರಂತನ ನಾವು ತಿಳಿಬೇಕು. ಅದಕ್ಕ ಆತ ಶಿಷ್ಯನಾಗಿರ್ತವನ್ ಗುರುವಿನಿಗೆಪ್ಪ ಒಂದು ಒಳ್ಳೆ ಚಲೋ ಕತೆ ಹೇಳ್ರಪ್ಪ ಅಂತ ಹೇಳಿದ್ರು. ಅದಕ್ಕ ಅವ್ರು ಹೇಳ್ತಾರ, ಒಳ್ಳೇದಪ್ಪ, ಲಕ್ಷಗೊಟ್ಟು ಕೇಳಿರಿ ಎಂದು ಕತೆಗಾರ ಆರಂಭಿಸಿದರು. ಹಿಂಗೆ ಗಂಡ ಹೆಂಡತಿ ಇದ್ದರು. ಅವರಿಬ್ಬರಲ್ಲಿ ಅತಿಶಯವಾದ ಪ್ರೀತಿ ಇದ್ದು ಒಂದೇಯಾಗಿಯೇ ನಡೆಯುತ್ತಿದ್ದರು. ಇಬ್ರು ಗಂಡ ಹೆಂಡತಿ ಅದಾರಂದ್ರ ಅವ್ರು ಹೇಳಕಷ್ಟ ಇಬ್ರು ಅಂತ. ಆದ್ರೆ ಇಬ್ರು ಅಂತಃಕರಣ, ಇಬ್ರು ಮನಸ್ಸು ಎಲ್ಲ ಅದು ಒಂದೇ ಆಗಿತ್ತು. ಅವ್ರ ಎರಡು ಅನ್ನೋದೇ ಇರ್ಲಿಲ್ಲ. ಹೇಳಕಷ್ಟ ಇದ್ ಗಂಡ ಆಗಿತ್ ಹೆಂಡತಿ ಅನ್ನಂಗತ್ತ. ಆದ್ರ ಅವ್ರೆಲ್ಲ ಅಂತರಂಗದ ವಿಚಾರಗಳು, ಅವ್ರ ಲಕ್ಷಣಗಳು ಎಲ್ಲ ನೋಡಿದ್ರ ಒಂದೇ ಅನ್ನೋ ರೀತಿಯಾಗಿ ಇದ್ರು. ಅತಿಶಯ ಪ್ರೀತಿ ಇದ್ದು ಒಂದೇಯಾಗಿಯೇ ನಡೆಯುತ್ತಿದ್ದರು. ಭಿನ್ನತೆಯು ಎಳ್ಳಷ್ಟು ಇರಲಿಲ್ಲ. ಹೀಗೆ ಕೆಲವು ಕಾಲ ಹೋಗುವಷ್ಟರಲ್ಲಿ ಅವರಿಗೆ ಒಬ್ಬ ಮಗ ಹುಟ್ಟಿದನು. ಹಿಂಗೆ ಗಂಡ ಹೆಂಡತಿ ಅನ್ಯೋನ್ಯವಾಗಿರೋ ಸಮಯದಲ್ಲಿ ಎಷ್ಟೋ ಕಾಲಗಳ ನಂತರ ಒಬ್ಬ ಮಗ ಹುಟ್ಟಿದನು. ಅವನು ಪ್ರತಿಯೊಂದು ವಿಷಯದಲ್ಲಿ ಕರ್ತೃತ್ವಶಾಲಿಯೂ ಒಳ್ಳೆಯವನು ಆಗಿದ್ದನು. ಅವನ ಮಗ ಹುಟ್ಟಿದವನು ಹೆಂಗಿದ್ದಂದ್ರೆ ಅವನ ಎಲ್ಲಾ ಕರ್ತೃತ್ವ ಅಂದ್ರೆ ಎಲ್ಲಾ ಕಾರ್ಯಗಳನ್ನ ಮಾಡುವಂತವನಾಗಿದ್ದ. ಮುಂದೆ ಅವನಿಗೆ ಒಬ್ಬ ಮಗನಾದ. ಆದರೆ ಅವನು ತಂದೆಯಕ್ಕಿಂತ ಚಂಚಲನು. ಅಂದ್ರ ಮೊದಲ ಅವ್ರ ಏನ್ ಗಂಡ ಹೆಂಡ್ತಿದ್ರಲ್ಲ, ಅವ್ರಿಗೆ ಒಬ್ಬ ಮಗ ಹುಟ್ಟಿದ್ನಲ್ಲ, ಅವನ ಎಲ್ಲಾ ಕರ್ತೃತ್ವ ಅಂದ್ರೆ ಎಲ್ಲವನ್ನು ಮಾಡುವಂತವನಾಗಿದ್ದ ಅವನು. ಆದ್ರೆ ಅವನಿಗೆ ಒಬ್ಬ ಮಗ ಹುಟ್ಟಿದ. ಅವನು ತಂದೆ ಅರ್ಧ ಜಾಸ್ತಿ ಚಂಚಲನು, ತಂದೆಯಕ್ಕಿಂತ ಚಂಚಲನು, ಕಾರ್ಯದಲ್ಲಿ ತಂದೆಯ ಅರ್ಧದಷ್ಟು ಜಾಣನಾಗಿದ್ದನು. ಅಂದ್ರ ಗಂಡ ಹೆಂಡತಿಗೆ ಏನ್ ಮಗ ಹುಟ್ಟಿದ್ನಲ್ಲ, ಅವನು ಮಗ ಇವನು. ಅಂದ್ರ ಅವ್ರ ಮೊದಲನೇವ್ರಿಗೆ ಇವನು ಮೊಮ್ಮಗ ಹಾಕಣ. ಇವನು ತಂದೆಯಷ್ಟೇನು ಜಾಣನಿರ್ಲಿಲ್ಲ, ಆದ್ರ ಚಂಚಲನಾಗಿದ್ದ. ಆದ್ರ ಅವನೇ ಉಪಾಧಿಯನ್ನು ವಿಶೇಷವಾಗಿ ಬೆಳೆಸಿದ. ಅವನ ಉಪಾಧಿ ಅಂದ್ರೆ ಈ ಬಂಧನಗಳು, ಶೋಕ, ಮೋಹ, ಸೃಷ್ಟಿ ಇವನ್ನೆಲ್ಲವನು ಬೆಳೆಸಿದ. ಯಾರಂದ್ರ ಅವ್ರಿಗೆ ಮೊದಲನೇ ಗಂಡ ಹೆಂಡತಿ ಇದ್ರಲ್ಲ, ಅವ್ರಿಗೆ ಮೊಮ್ಮಗ ಆಗಿರ್ತಕ್ಕಂಥವನು. ಎರಡನೇವನು ಬರೇ ಸೃಷ್ಟಿ ಮಾಡಿದ. ಅಂದ್ರೆ ಎಲ್ಲಾ ಕಾರ್ಯ ಸೃಷ್ಟಿಗೆ ಸಾಕ್ಷಿಯಾಗಿದ್ದ, ಸೃಷ್ಟಿ ಮಾಡೋನಾಗಿದ್ದ. ಇವನು ಎರಡನೇನ ಅವನ ಅರ್ಧ ಶಕ್ತಿ ಇತ್ತು, ಉಪಾಧಿಗಳು ಬಹಳ ಆಗಿದ್ವು ಇವನು. ಅವನೇ ಉಪಾಧಿಯನ್ನು ವಿಶೇಷವಾಗಿ ಬೆಳೆಸಿದನು. ಬಹಳ ಹೆಣ್ಣು ಗಂಡು ಮಕ್ಕಳನ್ನು ಹಡೆದು ಜನ್ಮ ವಿಸ್ತಾರ ಮಾಡಿದನು. ಅವನೇನ್ ಮೊಮ್ಮಗ ಇದ್ನಲ್ಲ, ಮಗನ ಮಗ, ಅವನು ಬಹಳ ಚಂಚಲ ಇದ್ದ, ಬಹಳ ಉಪಾಧಿಯಿಂದ ಕೂಡಿದ್ದ. ಅವನಿಗೆ ಎಷ್ಟು ಜನ, ಅವನ ಮೊದಲನೇವನಿಗೆ ಒಬ್ಬನೇ ಮಗ ಇದ್ದದ್ದು. ಅವನ ಮಗನಿಗೆ ಚಂಚಲನ, ಇವನಿಗೆ ಅನೇಕ ಹೆಣ್ಣು ಗಂಡು ಭರ್ಜರಿ ಜನ ಮಕ್ಕಳಾದ್ರು. ಅನೇಕ ಮಕ್ಕಳನ್ನು ಹಡೆದು ಜನ ವಿಸ್ತಾರ ಮಾಡಿದನು. ಇನ್ನು ಅವನ ಹಿರಿಯ ಮಗ, ಏನಿ ಮೊಮ್ಮಗ ಅಂದ್ವಲ್ಲ, ಏನ್ ಎಲ್ಲ ಜನಸಂಖ್ಯೆ ಎಲ್ಲ ಜಾಸ್ತಿ ಮಾಡಿದ್ನಲ್ಲ, ಎಲ್ಲ ಉಪಾಧಿಗಳೆಲ್ಲ ಸೃಷ್ಟಿ ಮಾಡಿದ್ನಲ್ಲ,
ಅವನು ಹಿರಿಯ ಮಗ, ಅಜ್ಞಾನಿ, ಕೋಪಿಷ್ಟನೂ ಆಗಿದ್ದನು. ತಪ್ಪಿದರೆ ತೀರಿತು ಅವನು ನೆಟ್ಟಗ ಕೊಂದೇ ಹಾಕುವನು. ತಂದೆಯು ಸುಮ್ಮನೆ ಕುಳಿತನು. ಸರ್ವಜ್ಞ ಹಾಗೂ ದಯಾಳು ಮಗನು ಬಹಳ ಕಾರ್ಯ ಮಾಡಿದನು. ಮೊಮ್ಮಗನು ಮಗನ ಅರ್ಧ ತಿಳುವಳಿಕೆಯನ್ನು, ಮರಿಮಗನಂತೂ ಪೂರ್ಣ ಅಜ್ಞಾನಿಯು. ಏನಾದರೂ ತಪ್ಪಿದ್ದರೆ ಸಂಹಾರ ಮಾಡುವುದೇ ಆ ಮಹಾಕೋಪಿಯ ಕೆಲಸ. ಅಂದ್ರ ಇಲ್ಲಿ ನಾಲ್ಕು ಜನ ಬರ್ತಾರ. ಮೊದಲನೇದು ಗಂಡ ಹೆಂಡತಿ ಇದ್ರು, ಇದು ಒಂದು. ಎರಡನೇದು ಅವನಿಗೆ ಒಬ್ಬ ಮಗ ಇದ್ದ, ಅವನು ಎರಡನೇನು. ಇನ್ನು ಮೂರನೇನು ಅವನಿಗೆ ಬಹಳ ಜನ ಮಕ್ಕಳು, ಹೆಣ್ಣು ಗಂಡು ಅವ್ರು ಇವರು ಬಹಳ ಜನ ಆದ್ರು. ಇನ್ನು ನಾಲ್ಕನೇನು ಆ ಮೂರನೇವನ್ ಹಿರೇ ಮಗ ಭಾರಿ ಕೋಪಿಷ್ಟನು. ಏನಾದ್ರು ತಪ್ಪು ಮಾಡಿದ್ರೆ ಹಂಗೆ ಸಂಹಾರ ಮಾಡ್ತಿದ್ದ. ಅದೇನ್ ತಪ್ಪು ಮಾಡಿರ್ತಾನ ಅವನ ಆ ಶಿಕ್ಷೆಯನ್ನ ಅನುಭವಿಸ್ತಿದ್ದ. ಅಂದ್ರ ಇದ್ರ ನಾಲ್ಕರ ಅರ್ಥ ಹೇಳ್ತಾನೆ. ಅವನ್ ಹಿಂಗೆ ಏನಾದ್ರೂ ಮಗನು ಸರ್ವ ಪಾಲಕರ್ತನು, ಮೊಮ್ಮಗನು ಮೇಲಿಂದ ಮೇಲೆ ನಿರ್ಮಿಸುವವನು, ಮತ್ತು ಮರಿಮಗನು ತಪ್ಪಿದ್ದರೆ ಒಮ್ಮೆಲೆ ಸಂಹಾರ ಮಾಡುವನು. ಅಂದ್ರೆ ಇದ್ರ ಅರ್ಥ, 4 ಜನ ಬಂತಾರಲ್ಲ, ಯಾವ್ದಕ್ ಕೇಳ್ತಾರೆ ಇದ್ರ ಲಕ್ಷ್ಯಾರ್ಥ ಹೇಳ್ತಾನೆ. ಇದು ಇನ್ನೊಂದೆರಡು ಒಳ್ಳೆ ಇರಲಿ. ಹೀಗೆ ಕ್ರಮಬದ್ಧವಾಗಿ ವಂಶ ಬೆಳೆದು ಬಹಳ ವಿಸ್ತಾರವಾಯಿತು. ಹಾಗೂ ಎಷ್ಟು ಕಾಲ ಆನಂದದಲ್ಲಿ ಹೋಯಿತು. ವಂಶ ವಿಸ್ತಾರವೇನು ಅಗಣಿತವಾಗಿ ಬೆಳೆಯಿತಾದರೂ ಮುಂದೆ ಹಿರಿಯರನ್ನು ಯಾರೂ ಕೇಳದಾದರು. ಇವನೇನು ಮೂರನೇನ್ ಇದ್ನಲ್ಲ, ಈ ಮೂರನೇನಿದ್ದ ಎಲ್ಲ ಸೃಷ್ಟಿ ಆಯ್ತು. ಹೆಣ್ಣು ಗಂಡು ಎಲ್ಲ ಮಾಡಿದೆ, ಕೊನೆಗೆ ಇವ್ರದ ದಾರ್ಬಾರ ಆಗ್ಬಿಡ್ತು. ಯಾರ್ದು? ಮೂರನೇರ್ದು, ನಾಲ್ಕನೇರ್ದು. ಏನ್ ಹಿರಿಯರ್ನು ಮರ್ತ ಬಿಟ್ರಿ ಇವ್ರು. ಮೊದ್ಲು ಏನ್ ಅವ್ರ ಅಜ್ಜ ಅಜ್ಜಿ ಇದ್ರು, ಅವ್ರ ಇಬ್ರಾಗಿದ್ರು ಕೂಡ ಒಂದೇ ರೀತಿಯಾಗಿ ಬಾಳಿದ್ರು ಅವ್ರು. ಅವ್ರ ಮಗ ಒಂದ್ ಅರ್ಧ ಕರ್ತೃತ್ವ ಅಂದ್ರ ಪಾಲನೆ ಮಾಡೋನಾಗಿದ್ದ ಅವನು. ಇನ್ ಇವ್ ಮೂರನೇನ್ ಇದ್ನಲ್ಲ, ಇವನ್ನೆಲ್ಲಾ ಸೃಷ್ಟಿ ಮಾಡ್ಕೊಂಡ ಇನ್ ಇವ್ರದ ದಾರ್ಬಾರ ಆಗ್ಬಿಡ್ತು. ಮೂಲವನ್ನು ಮರ್ತೇ ಬಿಟ್ರು. ನಮ್ಮ ಅಜ್ಜ ಅಜ್ಜಿ ಹಿಂಗಿದ್ರು, ನಮ್ ಹಿರಿಯ ಅಜ್ಜ ಅಜ್ಜಿ ಹಿಂಗಿದ್ರು ಅನ್ನೋದ್ನ ಮರ್ತೇ ಬಿಟ್ರು. ಈಗ ವಂಶ ವಿಸ್ತಾರವೇನು ಅಗಣಿತವಾಗಿ ಬೆಳೆಯುತ್ತಾದರೂ ಮುಂದೆ ಹಿರಿಯರನ್ನು ಯಾರೂ ಕೇಳದಾದರು. ವಂಶಜರಲ್ಲಿಯೂ ಒಬ್ಬರೊಬ್ಬರ ನಡುವೆ ಬಹಳ ಭೇದ ಬಂದಿತು. ಏನ್ ಈ ಮೂರನೇವನಿದ್ನಲ್ಲ, ಹೆಣ್ಣು ಗಂಡು ಎಲ್ಲ ಸೃಷ್ಟಿ ಮಾಡಿದ್ನಲ್ಲ, ಇವೊಂದು ಬಹಳ ಭೇದ. ನಾನ್ ಹೆಚ್ಚ, ನಾನ್ ದೊಡ್ಡನ, ನಾನಿರೋದ್ರಿಂದನೇ ಎಲ್ಲ, ನಾನಿಲ್ಲದ್ರ ನೀನೆಲ್ಲಿ ಅಂತ ಹಿಂಗ ದೊಡ್ಡ ಕಲಹವಾಗಿ ಈ ಮಹಾಭಾರತದೊಳಗ ಕೃಷ್ಣನ ವಂಶ ಹೆಂಗ ನಿರ್ವಂಶವಾಯ್ತಲ್ಲ, ಯಾದವ ಕುಲ, ನಾನ್ ಶ್ರೇಷ್ಠ ಅಂತ ಹೇಳಿ ಕಿತ್ತಾಡಿ ಹೆಂಗ ನಾಶವಾಗಿ ಹೋಯ್ತೋ, ಹಂಗ ಈ ರಸಗುಣ ಅಂತ ಬರ್ತದ ಇಲ್ಲಿ. ಇವ್ರೆಲ್ಲ ನಾನು ಅಂದ್ರೊಳಗೆ ಎಲ್ಲ ಇವ್ರ ಕಿತ್ತಾಡ ಯಾದವರ ವಂಶ ನಾಶವಾದಂಗ ಅಜ್ಞಾನದ ಅಭಿಮಾನಕ್ಕೆ ಬಿದ್ದು ಸಂಹಾರವಾದರು. ಕಟ್ಟ ಕಡೆಗೆ ತಂದೆ, ಮಗ, ಮೊಮ್ಮಗ, ಮರಿಮಗ ಇವರೆಲ್ಲರದ್ದು ನಿಷ್ಪಾತವಾಗಿ ಮಗ ಮಗಳು ಮಾಡುವುದು ಬಿಡುವುದೆಲ್ಲ ಕಿಂಚಿತ್ತೂ ಉಳಿಯಲಿಲ್ಲ. ಅಂದ್ರ ಇಲ್ಲಿ ಈ ಪಾರಮಾರ್ಥ ವಿಚಾರವನ್ನ ತಿಳಿಸುವ ಉದ್ದೇಶದಿಂದ ಈ ರೀತಿ ಕಥೆ ಹೇಳ್ತಾರ. ಮೊದಲನೇದು ಗಂಡ ಹೆಂಡತಿ ಇಬ್ರು ಅಂದ್ರ ಪ್ರಕೃತಿ ಮತ್ತು ಪುರುಷ ಮೂಲವಾಗಿರ್ತಕ್ಕಂಥವ್ರು ಇವ್ರು. ಇವರಿದ್ದ ಯಾವ್ದು ಸೃಷ್ಟಿ ಆಯ್ತು ಅಂದ್ರೆ ಮೂಲ ಮಾಯೆ ಅನ್ನೋದೊಂದಿತ್ತು ಅಂತ. ಆ ಮೂಲ ಮಾಯಿಂದ ಪ್ರಕೃತಿ ಪುರುಷರ ಸೃಷ್ಟಿ ಆಯ್ತು. ಅಥವಾ ಶಿವ ಅಂತ ತಿಳಿರಿ, ಶಿವ ಅಥವಾ ಶಕ್ತಿ. ಆ ಶಿವಶಕ್ತಿ ಸ್ವರೂಪದಿಂದ ಯಾರು ಹುಟ್ಟಿದ್ರು? ಅವರ ಇಬ್ರು ಮೊದಲನೇ ಗಂಡ ಹೆಂಡತಿ. ಆ ಇಬ್ರು ಮೊದಲ ಗಂಡ ಹೆಂಡತಿ ಅವ್ರಿಗೆ ಹುಟ್ಟಿದ ಮಗನೇ ಸತ್ವ ಗುಣಿ. ಏನ್ ನಾವು ಈ ಪಂಚೀಕರಣದೊಳಗ ಮಾಯದೊಳಗ ಬರ್ತದಲ್ಲ, ಮೊದಲು ಮಾಯೆ ಇತ್ತು, ಮಾಯಿಂದ ಈಶ್ವರನಾದ ಅಂತ.
ಹಂಗ ಈಶ್ವರ ಅಥವಾ ಶಿವಶಕ್ತಿನ ಅದನ್ನ ಅಥವಾ ಪ್ರಕೃತಿ ಪುರುಷ ಅಂತ ಹೇಳ್ತಾರೆ ಇಬ್ಬರಿಗೂ ಗಂಡ ಹೆಂಡತಿ ಅಂತ. ಅವರಿಂದ ಒಬ್ಬನೇ ಮಗ ಹುಟ್ಟಿದ ಅಂತಂದ್ರ ಯಾರಂದ್ರ ಅದೇ ಸತ್ವ ಗುಣ. ಏನು ನಾವು ಆ ಮೂಲ ಮಾಯೆಯೊಳಗ 3 ಗುಣಗಳು ಮತ್ತ 5 ಮಹಾಭೂತಗಳು ಇದ್ವು ಅಂತ ನಾವ್ ಏನ್ ಹೇಳಿದ್ವಲ್ಲ, ಇಲ್ಲಿ ಅದನ್ನ ವಿಚಾರ ಮಾಡಿ ಹೇಳ್ತಾರ. ಇಲ್ಲಿ ಮೊದಲ ಗಂಡ ಹೆಂಡತಿ ಅಂದ್ರ ಪ್ರಕೃತಿ ಮತ್ತು ಪುರುಷ. ಇನ್ನ ಅವರಿಂದ ಹುಟ್ಟಿದ್ ಯಾವ್ದಂದ್ರ ಮೂಲ ಮಾಯೆಯಿಂದ ಹುಟ್ಟಿದಕ್ಕಂತ ಯಾವು 3 ಗುಣಗಳು, ತ್ರಿಗುಣಗಳು. ಅದ್ರಾಗ ಮೊದಲನೇದು ಸತ್ವ ಗುಣ. ಅಲ್ಲಿ ಸತ್ವ ಗುಣ ಅಂದ್ರ ಇಲ್ಲಿ ಗಂಡ ಹೆಂಡತಿ ಮೊದಲನೇ ಮಗ. ಇವನು ಎಲ್ಲಾ ಕಾರ್ಯಗಳನ್ನ ಮಾಡುವನಾಗಿದ್ದ, ಎಲ್ಲ ಕಾರ್ಯಗಳನ್ನ ಮಾಡುವಂತ ಗುಣ ಹೊಂದಿದ್ದ. ಅಂದ್ರ ಸಾಮಾನ್ಯ ಅರಿವು ಸ್ವರೂಪನಾಗಿ ಎಲ್ಲವನ್ನು ಮಾಡುವ ಗುಣಗಳನ್ನ ಹೊಂದಿರ್ತಕ್ಕಂಥವನು ಮೊದಲನೇ ಮಗ ಅಂತ ಇಲ್ಲಿ ಕಥೆಗೆ. ಈತನೇ ವಿಷ್ಣು ಅಥವಾ ಸತ್ವಗುಣ. ಸತ್ವಗುಣದಿಂದ ಹುಟ್ಟಿರ್ತಕ್ಕಂತಾನೆ ವಿಷ್ಣು. ಇನ್ನ ಇವನು ಮಗ ರಜಗುಣಿ. ಇವನು ಬಹಳ ಚಂಚಲ, ತಂದೆಯ ಅರ್ಧದಷ್ಟು ಕೆಲಸ ಇವಂದು ಅಂತ ನಾವೇನ್ ಈ ಕಥೆ ಒಳಗ್ ಓದಿದ್ವಲ್ಲ. ಇವನು ರಜಗುಣ. ಇವನ ಎಲ್ಲವನು ಹೆಣ್ಣು ಗಂಡು ಎಲ್ಲವನ್ನು ಸೃಷ್ಟಿ ಮಾಡ್ದ. ಜಗತ್ತಿನ ಎಲ್ಲ ಸೃಷ್ಟಿ ಯಾರ್ದು ಅಂದ್ರ ಈ ರಜಗುಣ. ರಜಗುಣ ಅಂದ್ರ ಬ್ರಹ್ಮ. ಅರ್ಧ ತಮ ಮತ್ತು ರಜಗುಣದ ಸಮ್ಮಿಶ್ರಣವೇ ಬ್ರಹ್ಮ. ಈತ ಎಲ್ಲ ಸೃಷ್ಟಿ ಮಾಡ್ದ. ಇದ್ರೊಳಗ ಲಯ. ಸೃಷ್ಟಿ ಎಲ್ಲಿ ಆಕತ ಅಲ್ಲೇ ಲಯ ಆಕತೆ. ಯಾಕಂದ್ರ ಇಲ್ಲಿ ಸೃಷ್ಟಿ ಒಳಗ ಇಲ್ಲಿ ನಾನ್ ದೊಡ್ಡನು ಅನ್ನೋದು ನಮ್ಮ ಒಳಗ ಅಹಂಕಾರ ಉದಯವಾಗ್ತದ. ದೇಹ ದೊಡ್ಡದು, ಮನಸ್ಸು ದೊಡ್ಡದು, ಬುದ್ಧಿ ದೊಡ್ಡದು, ಚಿತ್ತ ದೊಡ್ಡದು, ಅಹಂಕಾರ ದೊಡ್ಡದು, ನಾನ್ ದೊಡ್ಡದು ಅಂತ. ಇದಕ್ಕೊಂದ್ ತತ್ವದೊಳಗೆ ಹೇಳ್ತಾರ, ರಾಯರ ನಡುವೆ ನ್ಯಾಯ ಬಿದ್ದಿತ್ತವ್ವ, ನ್ಯಾಯದೊಳಗ ಗುರು ಮಾಯವಾದನವ್ವ ಅಂತ. ಗುರುನ್ ಕಾಣಬೇಕು, ಗುರುನ್ ಕೂಡ್ಬೇಕು, ಗುರುವಿನ ವಿಚಾರ ಕೇಳ್ಬೇಕಂದು ನ್ಯಾಯ ಮಾಡಿದ್ರ ಜ್ಞಾನ ಆಗ್ತದ. ಅಲ್ಲಿ ರಾಯರಂದ್ರ ದೊಡ್ಡವ್ರು ಅಂತ. ಯಾರು ದೊಡ್ಡವ್ರಂದ್ರ ಇವೇ ರಜಗುಣಾದಿಗಳ ಏನು ತ್ರಿಗುಣಗಳು ಅಂತ. ರಜಗುಣ ಐತಲ್ಲ ಇದು, ಇದ್ರಾಗ ಇದು ನಾನಾ ದೊಡ್ಡನಂತತಿ, ನನ್ನದ್ದನ ಎಲ್ಲಾ ಅಂತ ಹೇಳ್ತತಿ. ಇದು ತಮಗುಣ ಆದ್ರ ಇದು ಕೂಡ ಹಂಗ ಮಣ್ಣಾಗ ಮುಚ್ಕೊಂಡ ಇರ್ತತಿ. ಇದೇನ್ ಪೂರ್ಣ ಏನಂದ್ರ ಇದು ಪೂರ್ಣ ಅಲ್ಲ. ಇದಕ್ ಹಿಂದಿನ ಸರಿ ಇದೇ ವಿಚಾರ ಬಿಡಿಸ್ಬೇಕ ಒಂದು ವಿಚಾರ ತಾಂಡಿದ್ವಿ. ಈ ಒಕ್ಕಲ್ತನ ಮಾಡ್ಬೇಕಾರ ಹೊಲ್ದಾಗ ಒಂದ್ ಅರ್ಧ ಫೂಟ್ ಕೆಳಗ ಒಂದ್ ಕಲ್ಲು ತಂದ್ರ ಅದು ಬಿತ್ತಾಕ ಕುಂಟಿಗೆ ಕೂರ್ಗಿ ಅಂತ ಆಟೋದಿಲ್ಲ. ಇನ್ನು ದೊಡ್ಡ ನೇಗ್ಲಿ ಇಳಿಸಿ ಹೊಡೆದ್ರ ಕಿತ್ಕೊಂಡ್ ಹೋಗತಿ. ಅಂದ್ರ ಕಲ್ ಕಿತ್ಕೊಂಡ್ ಹೋಗಲ್ಲ, ಹೊಡೆದ್ರ ನೇಗ್ಲಿ ಕುಂಟೆ ಹಗ್ಗ ಎತ್ರವರೆಗೆ ಕಿತ್ಕೊಂಡ್ ಹೋಗ್ಕೊ. ಹಿಂಗ ನಾವ್ ಸತ್ವ ಗುಣ ಅನ್ನೋದು ಕೂಡ ಇದು ಒಂದ್ ನೆಲದ ಮರಿಯೊಳಗಿರ್ತಕ್ಕಂತ ಅಹಂಕಾರನ ಇದು. ನಾವ್ ಯಾರಿಗೂ ಏನೋ ಒಂದು ಮಾತು ಅನ್ನಲ್ರಪ್ಪ, ನಾವ್ ಯಾರ್ದು ಏನು ತಿನ್ನಲ್ಲಪ್ಪ, ನಾವ್ ಹಂಗಪ್ಪ, ನಾವ್ ಹಿಂಗಪ್ಪ, ನಾವ್ ಭಾರಿ ಕರೆಕ್ಟ್ ಅಪ್ಪ ಅನ್ನೋದು ಇದು ಒಂದು ಸತ್ವ ಗುಣದ, ಇದು ಒಂದು ಅಹಂಕಾರವೇ. ಇದು ಕೂಡ ಜ್ಞಾನ ಅಲ್ಲ. ಏನ್ ಇವ್ ಮೂರಾಗ ಯಾವ್ದು ಆರಿಸ್ಕೋಬೇಕಂದ್ರ ಇದನ್ನ ತಗಡ್ರಪ್ಪ ಅಂತ ಹೇಳ್ಬೋದ ವಿನಃ ಇದು ಕೂಡ ಜ್ಞಾನ, ಪೂರ್ಣ ಜ್ಞಾನ ಅಲ್ಲ ಅಂತ. ಅಂದ್ರ ಈ ಸತ್ವ ಗುಣ. ಇನ್ನ ರಜಗುಣದ ಈಗ ನಾವ್ ಹೇಳ್ತಿದ್ವಿ ಇದೇ ಅಹಂಕಾರ, ನಾನಂಗ ಅಂತ. ರಾಯರ ನಡುವೆ ನ್ಯಾಯ ಬಿದ್ದಿತ್ತವ್ವ, ನ್ಯಾಯದೊಳಗ ಗುರು ಮಾಯವಾದನವ್ವ ಅಂತ. ಇಲ್ಲಿ ಕೂಡ ಅದನ್ನ ಹೇಳ್ತದ. ಈ ರಜೋಗುಣದಿಂದ ಹುಟ್ಟಿರ್ತಕ್ಕಂಥ ಹೆಣ್ಣು ಗಂಡು ಎಲ್ಲ ನಾನ್ ದೊಡ್ಡನು, ನಾನು ಶ್ರೇಷ್ಠ, ನಾನಿಲ್ದಲೇ ಇಲ್ಲ, ನಾನೇ ಅಧಿಕ ಅಂತ ಎಲ್ಲದ್ರೊಳಗು ನಾನು ಅನ್ನೋದು ಬಂದು ತುಂಬ್ಕೊಂಡ್. ಈ ನಾನು ಅನ್ನೋದು ತುಂಬ್ಕೊಂಡಾಗ ಏನಾಗ್ತದ, ರಾಯರ ನಡುವೆ ನ್ಯಾಯ ಬಿದ್ದು ನ್ಯಾಯದೊಳಗ ಗುರು ಮಾಯವಾದನವು. ಅಂದ್ರ ನಾನು ಮೂಲ ಅರಿವು ಸ್ವರೂಪನಿದ್ದೇನೆ, ನಾನು ಆತ್ಮ ಸ್ವರೂಪನಿದ್ದೇನೆ, ನಾನು ಪರಮಾತ್ಮ ಸ್ವರೂಪನಿದ್ದೇನೆ ಅನ್ನೋದು ಕೂಡ ಎಲ್ಲ ಮರೆಯಾಗಿ ಹೋಗಿಬಿಡ್ತದ. ಯಾಕ ಇಲ್ಲಿ ಇದೇ ಬಂದು ಕುಂತ್ಕೊಂಡಿರ್ತತಲ್ಲ ನಾನು ಅನ್ನೋದು. ಈ ನಾನು ಅನ್ನೋದು ಬಂದು ಕುಂತಾಗ ಆ ನಾನು ಇರೋದಿಲ್ಲ. ಈ ಆಕಾರ ರೂಪದಿಂದ ಅಹಂಕಾರದಿಂದ ಕೂಡಿರ್ತಕ್ಕಂಥ ನಾನು ಎಲ್ಲಿ ಇರ್ತತೋ ಅಲ್ಲಿ ಆ ನಿರಾಕಾರ ಸ್ವರೂಪನಾಗಿರ್ತಕ್ಕಂಥ ನಾನು ಅನ್ನೋದು ಇರೋದಿಲ್ಲ. ಯಾಕಂದ್ರೆ ಇಲ್ಲಿ ಅಹಂಕಾರವೇ ಕೂಡಿಕೊಂಡಿದ್ದಾಗ ಅದು ಎಲ್ಲದ ನಾಶ ಆಗ್ತದ. ಮತ್ತಿನ್ನ ಕೊನೆಯನಾದವನು ಎಲ್ಲವನ್ನು, ಕೊನೆಯ ಮಗನ ನಾವ್ ಹೇಳಿದಿವಲ್ಲ, ಅವನ್ ಏನಾರ ತಪ್ಪು ಮಾಡಿದ್ರೆ ಕೊಲೆ ಮಾಡದ ಒಂದು ಶಿಕ್ಷೆ. ಅಂದ್ರ
ಯಮ ಇಲ್ಲಿ ನಾವ್ ಏನೆಲ್ಲ ಪಾಪ ಪುಣ್ಯಗಳು ಗಂಟು ಕಟ್ಕೊಂಡೇವಂದ್ರು ಕೂಡ ಒಂದ್ ದಿವಸ ಯಮನಿಗೆ ತುತ್ತಾದೇ ಆಗ್ತವೆ, ಕಾಲನ ತುತ್ತಾದೇ ಆಗ್ತವೆ. ಅವನು ಅದಕ್ ಶಿಕ್ಷೆಯನ್ನು ಅನುಭವಿಸ್ತೇ ಬಿಡಕ್ ಆಗೋದೇ ಇಲ್ಲ. ಇವನ್ ಕೊನೆಯವನು ಕಟ್ಟ ಕಡೆ ತಂದೆ, ಮಗ, ಮೊಮ್ಮಗ, ಮರಿಮಗ ಅಂತ. ಈ ಮರಿಮಗ ಅಂದ್ರ ತಂದೆ ಅಂತಂದ್ರ ನಾವ್ ಯಾವಾಗ ತಗೋಬೇಕು? ಪ್ರಕೃತಿ ಪುರುಷ ಅಂತ ಮೂಲ ಪುರುಷನ್ ತಗೋಬೇಕು. ಇನ್ ಅವನ್ ಮಗ ಅಂದ್ರೆ ಸತ್ವಗುಣ ಸ್ವರೂಪನಾಗಿರ್ತಕ್ಕಂಥ ವಿಷ್ಣು ಅಂತ ತಗೋಬೇಕು. ಮೊಮ್ಮಗ ಅಂದ್ರೆ ರಜೋಗುಣ ಅಹಂಕಾರದಿಂದ ಕೂಡಿರ್ತಕ್ಕಂಥ ಬ್ರಹ್ಮ ಅಂತ ತಗೋಬೇಕು. ಇನ್ನ ಕೊನೆಯದಾಗಿ ಕಟ್ಟ ಕಡೆಯದಾಗ್ಲಿ ಏನೊಂದು ಮುಲಾಜಿಲ್ಲದೆ ಅವನು ತನ್ನ ಕಾರ್ಯವನ್ನೇ ಮಾಡಲ್ಲ, ಅವನು ಕೊಲೆ ಸಂಹಾರ ಮಾಡದಲ್ಲೇ ಬಿಡಲಾರನ ಅಂದ್ರೆ ರುದ್ರ. ಅವನು ಯಾರನ್ನ ಬಿಟ್ಟಲ್ಲ, ಯಾಕಂದ್ರೆ ಕಾಲಕ್ಕೆ ಅತೀತವಾದವ್ರು ಯಾರು ಇಲ್ಲ. ಅದರ ಯಾರು ಅಂದ್ರ ಈ ಪರಮ ಸತ್ಯವನ್ನ ತಿಳಿದು ಈ ತಾಯಿ ಹಣ್ಣು ಆಗೋದ್ರೊಳಗ ಜೀವನ್ಮುಕ್ತರಾದರು, ತಾನು ಯಥಾರ್ಥ ಪರಮಾತ್ಮ ಸ್ವರೂಪನೇ ನಾನಂತ ಯಾರು ತಿಳಿದಿರ್ತಾರಲ್ಲ ಅಂತವ್ರ ಹತ್ರ ಇದೊಂದು ಆಟ ನಡೆಯಲ್ಲ. ಯಾರ್ದು? ತಮಗುಣದ ಆಟ. ಇದು ತಮಗುಣದ ಆಟ ಯಾರ ತಾಗ ನಡೀತೈತೆ ಅಂದ್ರೆ ಸತ್ವಗುಣ ರಜಗುಣತ್ತಾಗ ಇವ್ರದ್ದು ಆಟ ನಡೀತೈತೆ. ಇನ್ನು ತ್ರಿಗುಣಾತೀತ ಈ ಗುಣಗಳಿಂದ ಆ ಕಡೆಗಿರ್ತಕ್ಕಂಥ ಅಖಂಡ ಸ್ವರೂಪವಾಗಿರ್ತಕ್ಕಂಥದಕ್ಕೆ ಇದ್ರ ಆಟ ನಡೆಯೋದಿಲ್ಲ. ಇದು ಇಲ್ಲೇ ಇದ್ರದ್ ನಡೆಯೋದು. ಎಲ್ಲಿ ರಜಗುಣ ಇರ್ತತೋ ಅಲ್ಲಿ ಇದು ಇರ್ತತಿ, ಎಲ್ಲಿ ಅಹಂಕಾರ ಇರ್ತತೋ ಅಲ್ಲಿ ಒಡಿಸ್ಕೊಂತತಿ. ಅಹಂಕಾರ ಎಲ್ಲೈತ ಅಲ್ಲಿ ನಾಶವಾಗ್ತದ. ಅರ್ಥಾತ್ ಇಲ್ಲಿ ಅಹಂಕಾರ ಅಂದ್ರ ಜೀವನೇ ನಾನಿದ್ದೇನೆಂಬ ಅಹಂಕಾರ ಮೂಲ ಅಹಂಕಾರ. ಇನ್ನು ಹೊರಗಿನ್ನು ಗುಣಾದಿಗಳಿಂದ ನಾನು ಅಂತ ಕೂಡ್ಕೊಂಡ್ವಂದ್ರ ಅದು ಅಹಂಕಾರನ. ಅದು ಹೊಡತತಿ, ಇದು ಹೊಡ್ಸ್ಕೊಂತತಿ. ಅದು ನಾಶಕತಿ, ಇದು ನಾಶಕತಿ. ಈ ಅಹಂಕಾರ ನಾಶ ಆಗಿ ಹೋಗ್ತದ. ಯಾಕಂದ್ರ ಈ ತಮಗುಣಕ್ಕ ನಾಶವಲ್ಲದೆ ಬೇರೆ ಏನೂ ಇಲ್ಲ. ಅಂದ್ರೆ ಅಹಂಕಾರ ಅಂದ್ರೆ ದೇಹ ಸ್ವರೂಪಕ್ಕೆ ನಾಶವಾಗದೆ ಬೇರೆ ಯಾವುದು ಇಲ್ಲ. ಇದು ಎಂದಿಗಾದ್ರೂ ಒಂದು ದಿವಸ ನಾಶ ಆದೆ ಆಗ್ತದ. ಇಲ್ಲಿ ಮಗ, ಮೊಮ್ಮಗ, ತಂದಿ, ಮಗ, ಮೊಮ್ಮಗ, ಮರಿಮೊಮ್ಮಗ, ಪ್ರಕೃತಿ ಪುರುಷ, ಸತ್ವಗುಣ, ರಜೋಗುಣ, ತಮೋಗುಣ ಇವು ಎಲ್ಲವೂ ಕೂಡ ಇವು ಕಿಂಚಿತ್ತು ಉಳಿಯಲಿಲ್ಲ. ಎಲ್ಲಿ ಅಹಂಕಾರ ಬಂತೋ ಅಹಂಕಾರ ಬಂದಾಗ ಯಾವ್ದೋ ಉಳಿಲಿಲ್ಲ, ಎಲ್ಲದ ನಾಶವಾಗಿ ಹೋತು. ಅಂದ್ರ ಇಲ್ಲಿ ನಾವು ನಿನ್ನೆ ವಿಚಾರದೊಳಗೆ ಇಲ್ಲಿ ಎಷ್ಟು ಕ್ರಮಶಾಸ್ತ್ರವಾಗಿ ತಿಳಿಸ್ತದಾರ ವಿಚಾರವನ್ನ ಅಂದ್ರ, ನಿನ್ನೆ ಮೊನ್ನೆ ಪಂಚಭೂತಗಳ ಉದಯವನ್ನ ತಿಳಿಸಿದ್ರು. ಯಾವ್ದ್ರಿಂದ ಯಾವ್ದು ಸೃಷ್ಟಿ ಆಗದಂತ ಸೃಷ್ಟಿ ಸ್ಥಿತಿಯನ್ನ ತಿಳಿಸಿದ್ರು. ಬ್ರಹ್ಮದ ಸೃಷ್ಟಿ ಮತ್ತೆ ಆ ಲಯ, ಜಗತ್ ಸೃಷ್ಟಿ ಮತ್ತು ಜಗತ್ ಲಯದ ವಿಚಾರವನ್ನ ತಿಳಿಸಿದ್ರು. ಇಲ್ಲಿ ಕೂಡ ಇದೇ ರೀತಿಯಾಗಿ ಅಲ್ಲಿ ಹೊರಗೆ ಹೇಳಿದ್ರು. ಹೊರಗೆ ಹಿಂಗೆಲ್ಲ ನಾಶವಾಗಿ ಹೋಗ್ತವ, ಪಂಚಮಹಾಭೂತಗಳು ಕೂಡ ನಾಶವಾಗಿ ಹೋಗ್ತವೆ. ಮತ್ ಇಲ್ಲಿ ಏನ್ ಹೇಳ್ತದ? ಇಲ್ಲಿ ಶರೀರವೇ ನಾನಂತ ಬಂದ್ ಕುಂತಿರ್ತೀಯಲ್ಲ, ನಾನು ಮಾಯೆ ಸೃಷ್ಟಿ ಶಿವ ಇವನ ದೊಡ್ಡನು. ಶಿವನಿಗಿಂತ ದೊಡ್ಡವ್ರು ಯಾರು ಇಲ್ಲ. ಯಾಕಂದ್ರೆ ಎಲ್ಲದನ್ನ ಅವನ ಸೃಷ್ಟಿ ಮಾಡಿರೋದಂತ ಬಂದ್ ಕುಂದಿರ್ತಾವಲ್ಲ. ಅವನಿಲ್ದಲೆ ಏನ್ ಮಾಡಕ್ ಬರ್ತದ? ಅವನಿಲ್ಲದ್ರ ಏನ್ ನಡಿತೈತಿ? ಅವನ ಎಲ್ಲಾ ಮಾಡಿರೋದು. ನೀವು ಅವನ್ನ ಬಿಟ್ಟು ಎತ್ತ ಹೋಗ್ತೀರಿ ಅಂತ ಏನ್ ಹೇಳ್ತದಲ್ಲ, ಅದೆಲ್ಲದು ಅಜ್ಞಾನ. ಮತ್ತೆ ನಾವು ಭಾರಿ ಸಾತ್ವಿಕರಪ್ಪ, ನಾವ್ ಭಾರಿ ಸಂಪನ್ರಪ್ಪ, ನಾವ್ ಇನ್ನೊಂದು ಮಾಡೋರಲ್ಲ, ನಾವ್ ಇನ್ನೊಂದು ಕೇಳೋರಲ್ಲ, ನಾವ್ ಹಿಂಗ ಅಂತ ಏನು ಮಾತಾಡ್ತದಲ್ಲ, ಇದು ಕೂಡ ಅಜ್ಞಾನ, ಅರೆಬರಿ ಜ್ಞಾನ. ಇನ್ನ ರಜೋಗುಣ ಪೂರ ಅಹಂಕಾರದಿಂದ ತುಂಬ್ಕೊಂಡಿರ್ತಕ್ಕಂಥದ್ದು, ಎಲ್ಲ ನಾನು ನಂದು ಅಂತ ಬಡದಾಡೋದು, ಇದು ಕೂಡ ನಾಶವಾಗುವಂತದ್ದೇ. ಇನ್ನು ತಮೋ ಗುಣ ಅಂತಂದ್ರೆ ಎಲ್ಲರನ್ನು ಬಡದ್ ಬಿಸಿ ಹಾಕ್ಬಿಡೋದು. ಜೋಳದ ಮಿಷಿನ್ಗೊಳಗ್ ಜೋಳತ್ತೇನೆ ಹಾಕಿದ್ರೆ ಹಂಗ ಎಲ್ಲಾ ಒಕ್ಕವ, ಹಂಗ ಇದು ಮೃತ್ಯು ಅನ್ನೋ ಬಾಯಿಗೆ ಎಲ್ಲದ ನಾಶ ಮಾಡೋದು ರುದ್ರನ ಗುಣ. ಮತ್ ಇವೆಲ್ಲವೂ ನಾಶವಾಗಿ ಹೋಗ್ತಾವ. ಅಲ್ಲೇನು ಪಂಚಭೂತಗಳು ನಾಶವಾದ್ರು, ಇಲ್ಲಿ ಪಂಚಭೂತಗಳಿಂದ ಸೃಷ್ಟಿಯಾಗಿರ್ತಕ್ಕಂತ ತಂದಿ, ಮಗ, ಮೊಮ್ಮಗ, ಮರಿಮೊಮ್ಮಗ ಇವ್ರೆಲ್ಲರೂ ನಾಶವಾದ್ರು, ಇವ್ರ ಯಾರಿಗೂ ಉಳಿಗಾಲಿಲ್ಲ. ಅಂದ್ರ ಅರ್ಥಾತ್ ಮತ್ತೆ ಉಳಿಗಾಲ ಯಾರಿಗೆ ಐತಿ ಅಂದ್ರ ಇವೆಲ್ಲವಕ್ಕೂ ತ್ರಿಗುಣಗಳಿಗೆ ಸಾಕ್ಷಿಯಾಗಿರ್ತಕ್ಕಂತ ಪ್ರಕೃತಿ ಮತ್ತು ಪುರುಷನಿಗೆ ಸಾಕ್ಷಿಯಾಗಿರ್ತಕ್ಕಂತ ಮಾಯೆಗೆ ಸಾಕ್ಷಿಯಾಗಿರ್ತಕ್ಕಂತ ಮಾಯೆಯನ್ನು ಮೀರಿ ಅಂತ ಹೇಳ್ತದ ವಿಚಾರ. ಅಂತವ್ರಿಗೆ ನಾಶವಿಲ್ಲ. ನಿನ್ನ ಸ್ವರೂಪ ಅಂತದ ಇದ್ದ, ಅದು ಯಾವ್ದೋ ಬೇರೆ ಯಾವ್ದೋ ಸುದ್ದಿ ಅಲ್ಲ. ಇದು ಎಲ್ಲದೂ ಕೂಡ ಮಾಯೆ ಒಳಗ ತೋರ್ತತಿದ ಆಟ.
ಶಿಶುನಾಳ ಶರೀಫ್ರು ಒಂದು ತತ್ವದೊಳಗೆ ಹೇಳ್ತಾರ, ಸಣ್ಣ ಹುಡುಗಿ ಕೇಳ್ ಸಣ್ಣ ಹುಡುಗಿ ನಿನ್ನ ಬಣ್ಣಿಸಲಳವಲ್ಲ, ನಿನ್ನ ಬಣ್ಣಿಸಲು ಸಾಧ್ಯವಿಲ್ಲ, ನೀನ್ ಸಣ್ಣ ಹುಡುಗಿ ಕೇಳ ಸಣ್ಣ ಹುಡುಗಿ, ತೋರದಿರು ನಿನ್ನ ಬಡಿವಾರವನು ನಮ್ಮ ಶಿಶುನಾಳ ದೀಶನ ಮುಂದೆ ಅಂತ. ಅಂದ್ರ ಸಣ್ಣ ಹುಡುಗಿ ಅಂದ್ರ ಮಾಯೆ. ಇಲ್ಲಿ ಕೂಡ ಈ ಪ್ರಕೃತಿ, ಪುರುಷ, ಈಶ್ವರ, ಬ್ರಹ್ಮ, ವಿಷ್ಣು, ಮಹೇಶ್ವರ, ರುದ್ರನರು ಇವರೆಲ್ಲರೂ ಮಾಯಾ ಸ್ವರೂಪದಿಂದಾಗಿರ್ತಕ್ಕಂಥವ್ರೆ. ಇವರೆಲ್ಲರಿಗೂ ಕೂಡ ನಾಶ ಐತಿ. ಮತ್ತೆ ಇವೆಲ್ಲವಕ್ಕೂ ಆಧಾರವಾಗಿರ್ತಕ್ಕಂತ ಒಂದು ಅಖಂಡ ಸ್ವರೂಪ ಅನ್ನೋದೊಂದು ಮಹಾಬೈಲು, ಮಹಾಶೂನ್ಯ ಒಂದೊಂದೈತಿ. ಅದಕ್ಕೆಂದೆಂದಿಗೂ ನಾಶವಿಲ್ಲ. ಆ ಸ್ವರೂಪವೇ ನಿಂದು. ಈ ಜಗತ್ನಾಗ ಏನೇನು ಹುಟ್ಟಿದವ ಅವೆಲ್ಲವೂ ಪಂಚಮಹಾಭೂತಗಳಿಂದನೇ, ತ್ರಿಗುಣಗಳಿಂದನೇ ಹುಟ್ಟಿದವ. ತ್ರಿಗುಣಗಳಿಂದನೇ ಪಾಲನೆ ಆಕ್ಕವು. ಕೊನೆಗೆ ಈ ತ್ರಿಗುಣಗಳೊಳಗ ನಾಶವಾಗಿ ಹೋಗ್ತಾವ. ಆದ್ರೆ ನೀನು ಮಾತ್ರ ನಾಶರಹಿತನಾಗಿರ್ತಕ್ಕಂಥವ್ನು. ನೀನು ನಾಶರಹಿತನಾಗಿರ್ತಕ್ಕಂಥವ್ನು. ಇದನ್ನ ತಿಳ್ಸಕ್ಕಾಗಿ ಇದನ್ನೊಂದು ಕಥಾ ನಿರೂಪಣ ಅಂತ ಇದಕ್ಕೊಂದು ಹೆಸರಿಟ್ಟು ಹೇಳ್ತಾರ. ನುಡಿ 16:20. ನಮ್ಮ ಈ ಕಥೆಯನ್ನು ಅರ್ಥ ಮಾಡುವವನು ಜನ್ಮ ಮರಣದಿಂದ ಬಿಡುಗಡೆಯಾಗುವನು. ಅಂದ್ರ ಈಗೇನ್ ಈ ಕತೆ ಹೇಳಿದ್ವಲ್ಲ, ಇದು ಅವನಿಗೆ ಅರ್ಥ ಆಗಬೇಕು. ಈ ಕತೆ ಅವನಿಗೆ ಅರ್ಥ ಆಗ್ತದಂದ್ರ ಅವನು ಜನ್ಮ ಮರಣದಿಂದ ಬಿಡುಗಡೆ ಆದ ಅಂತನ ತಿಳಿದು ಬಿಡೋದು. ಮತ್ತಿನ್ನು ಅದ್ರಾಗ ಹುಡುಕ್ಯಾಟ ಏನಿಲ್ಲ, ಅನುಮಾನ ಇಲ್ಲ. ಯಾಕಂದ್ರೆ ಈ ಕತೆ ಏನ್ ಹೇಳ್ತಂದ್ರ ಯಾವ್ದು ನಾಶವಾಗ್ತದ, ಹೆಂಗ್ ನಾಶ ಆತು, ಹೆಂಗ್ ಹುಡ್ತು ಅನ್ನೋ ವಿಚಾರವನ್ನು ಇದು ತಿಳಿಸ್ತದ. ಮತ್ ಇದು ಈ ರೀತಿಯಾಗಿ ತಿಳಿಸ್ತದಲ್ಲ, ಇದನ್ನ ಅಂದ್ರ ನೀನ್ ಜ್ಞಾನವನ್ನ ತಿಳಿದಂಗ ನೀನ್ ಜನನ ಮರಣದಿಂದ ಬಿಡುಗಡೆ ಆದಂಗ. ಯಾಕ ಯಾರಿಂದ ಹುಟ್ಟಿದ್ರು, ಯಾರದ್ದ ಬಂದ್ರು, ಯಾರ್ದು ವಂಶ ವೃಕ್ಷ ಗೊತ್ತಾತಂದ್ರ ಅವ್ರ ಸತ್ಯನ ಮಿಥ್ಯನ ಅಂತ ತಿಳಿದು ಬಿಡ್ತದ. ಮತ್ತೆ ಸತ್ಯನ ಮಿಥ್ಯನ, ಸುಳ್ಳು ಸತ್ಯವಂತ ತಿಳಿದ್ಮೇಲೆ ಬಂಧನ ಇಲ್ಲ. ಯಾಕಂದ್ರ ನಮಗ್ ಯಾಕೆ ಬಂಧನ ಆಗೈತೆ ಅಂದ್ರ ಈ ಏನು ಹುಟ್ಟಿದ ರಜಗುಣ ಅಂತ ಏನ್ ಹೇಳ್ತಾವಲ್ಲ, ಈ ರಜಗುಣನ ಸಕಲ ಸೃಷ್ಟಿಗೆ ಕಾರಣ ಅಹಂಕಾರ. ಆ ಜೀವನಿಗೂ ಕೂಡ ಅಹಂಕಾರ ಅಂತ ಹೇಳ್ತಾರ. ಅದೇ ಎಲ್ಲದಕ್ಕೂ ಕಾರಣ ಆಗಿರೋದು. ನಾನು ಅನ್ನಮಯ ಕೋಶ, ನಾನು ಮನೋಮಯ ಕೋಶ, ನಾನು ವಿಜ್ಞಾನಮಯ ಕೋಶ, ನಾನು 17 ತತ್ವಗಳಿಂದ ಕೂಡಿರ್ತಕ್ಕಂಥ ಮನಸ್ಸು, ನಾನು 25 ತತ್ವಗಳಿಂದ ಕೂಡಿರ್ತಕ್ಕಂಥ ಶರೀರ, ನಾನು ನಿಮಗೆ ಮನಸ್ಸಿಗೆ ಆಶ್ರಯ ಕೊಟ್ಟಿರೋದು, ನಾನು ಬುದ್ಧಿಗೆ ಆಶ್ರಯ ಕೊಟ್ಟಿರೋದು, ನಾನು ಚಿತ್ತಕ್ಕೆ ಆಶ್ರಯ ಕೊಟ್ಟಿರೋದು, ಆತ್ಮಕ್ಕೆ ನಾನಾ ಆಶ್ರಯ ಕೊಟ್ಟದ ಅಂತ ಹೇಳ್ತತಿದೆ ಶರೀರ. ಮತ್ ಇದೇ ಅಜ್ಞಾನ ಸ್ವರೂಪ. ಇದರಿಂದನೇ ನಾಶ ಅಂದ್ರ ತಮೋಗುಣ. ಇಲ್ಲಿ ಎಲ್ಲಿ ಅಹಂಕಾರ ಬಂತೋ ಅಲ್ಲಿ ತಮಗುಣ ಬಂದೇ ಬರ್ತದ. ಅದು ಶತಸಿದ್ಧ. ಮತ್ತೆ ಇನ್ನೊಂದು ಏನ್ ಹೇಳ್ತಾರ, ಭಗವದ್ಗೀತೆ ಒಂದು ಸಣ್ಣದ ಒಂದು ಇದನ್ನ ಹೇಳ್ತಾರ, ಎಲ್ಲಿ ಧನುರ್ಧಾರಿಯಾದ ಅರ್ಜುನನಿರ್ತಾನೋ ಅಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನಿರ್ತಾನೆ ಅಂತ. ಎಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನಿರ್ತಾನೋ ಅಲ್ಲಿ ವಾಯುದೇವ ಇರ್ತಾನಂತ, ಆಂಜನೇಯ ಇರ್ತಾನೆ ಅಂತ. ಮತ್ ಎಲ್ಲಿ ಆಂಜನೇಯ ಇರ್ತಾನೋ ಅಲ್ಲಿ ವಿಜಯಲಕ್ಷ್ಮಿ ಇರ್ತಾಳೆ ಅಂತ. ಇಲ್ಲಿ 4 ಯಾಕೆ ವಿಚಾರ ಹೇಳ್ತಾರಂದ್ರ, ಅರ್ಜುನನೆಂಬ ಮನಸ್ಸು ಶ್ರೀಕೃಷ್ಣನೆಂಬ ಆತ್ಮದ ಕಡೆಗೆ ವಾಲಿದ್ರ ಅಂದ್ರ ಅಲ್ಲಿ ಆ ವಾಯು ಮನಸ್ಸು ಅಲ್ಲಿ ಏಕವಾಗ್ತದ, ಅಲ್ಲಿ ಸಹಕರಿಸ್ತದ. ಯಾವಾಗ್ಲೂ ಆಂಜನೇಯ ವಿಷ್ಣುವಿನ ರೂಪಕ್ಕೆ ಸಾಕರಿಸ್ಕೊಂತ ಬಂದನ ಅಂತ ಹಂಗಿರ್ತಲ್ಲ, ಆತ್ಮನನ್ನು ಕೂಡೋದಕ್ಕೆ ಆ ವಾಯು ಸಾಕಾರ. ಮತ್ ಇವು 3 ಅದಾವಂತಂದ್ರ ಅಲ್ಲಿ ವಿಜಯಲಕ್ಷ್ಮಿ ಅಂದ್ರ ತಾನು ಬ್ರಹ್ಮ ಸ್ವರೂಪನಿದ್ದೇನೆ, ಜಯ ಶತಸಿದ್ಧ ಅಂತ. ಎಲ್ಲಿ ಧನುರ್ಧಾರಿಯಾದ ಅರ್ಜುನನಿರ್ತಾನೋ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮನಿರ್ತಾನೆ. ಎಲ್ಲಿ ಶ್ರೀಕೃಷ್ಣ ಪರಮಾತ್ಮನಿರ್ತಾನ ಅಲ್ಲಿ ಆಂಜನೇಯ ಇರ್ತಾನ. ಎಲ್ಲಿ ಆಂಜನೇಯ ಇರ್ತಾನ ಅಲ್ಲಿ ವಿಜಯಲಕ್ಷ್ಮಿ ಇರ್ತಾಳೆ ಅಂತ. ಹಂಗ ಅದು ತನ್ನ ಶ್ರೇಯಸ್ಸಿಗದು. ಇಲ್ಲಿ ಅವನತಿಗೆ ಯಾವ್ದಾದ್ರು ಬರ್ತದಂದ್ರ ಸತ್ವಗುಣ, ನಾವು ಬಾರಿ ಒಳ್ಳೆವ್ರಿ, ನಾವ್ ಹಿಂಗ್ರಿ ಅಂತ ಮಾತಾಡ್ತಾವಂದ್ರ ಅಲ್ಲಿ ಅಹಂಕಾರದ ರಜಗುಣದ ಬೀಜ ಹುಟ್ತು ಅಂತ, ಆ ಮರ ಹುಟ್ತು ಅಂತ. ಆ ರಜಗುಣದ ಮರದಿಂದ ಅನೇಕ ಬೀಜಗಳು ಸೃಷ್ಟಿಯಾದವು ಅಂತ. ಅಂದ್ರೆ ಅಷ್ಟಮದ
ಅರಿಷಡ್ ವರ್ಗಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತರಗಳು, ಹಣ ಮದ, ಅಧಿಕಾರ ಮದ, ಕುಲ ಮದ, ಪಾಂಡಿತ್ಯ ಮದ, ಯೌವನ ಮದ, ಇಂಥ ಮದಗಳು ಬಂದ್ವು. ಮತ್ ಇಂಥ ಮದಗಳು ಬಂದ್ವು ಅಂದ್ರ ಅಲ್ಲಿ ರುದ್ರ ಬಂದ ಅಂದ್ರ ನಾಶವಾಗಿ ಹೋಗ್ತದ. ಮತ್ ಇವೆಲ್ಲವೂ ಕೂಡ ಇವು ಗುಣತ್ರಯಗಳು ಕೂಡ ನಾಶ ಹೊಂದುವಂತ ಹೋದವು. ಗುಣ ಅತೀತನಾಗಿರ್ತಕ್ಕಂಥ ನಿನ್ನ ಸ್ವರೂಪದ ಐತಿ. ಇದೇ ಈ ಕಥೆಯ ಸಾರ. ಈ ಕಥೆಯ ಸಾರ ಇದನ್ನ ಹೇಳ್ತತಿ. ಇದನ್ನ ಬಲ್ಲಂತವರಾದರ ಈ ನಮ್ಮ ಈ ಕಥೆಯನ್ನು ಅರ್ಥ ಮಾಡುವವನು ಜನ್ಮ ಮರಣದಿಂದ ಬಿಡುಗಡೆಯಾಗುವನು. ಈ ರೀತಿಯಾಗಿ ನಾವು ತಿಳಿಬೇಕಾಗ್ತದ. ನಾವು ನಮ್ಮ ಅಜ್ಞಾನ ವಶದಿಂದ ನಮ್ಮನ್ನ ದೊಡ್ಡವ್ರ ಅಂತವೆ. ಈಗ ಒಂದೊಂದ್ಸಲ ಏನೋ ಬಾರಿ ಕಷ್ಟ ಆಗಿರ್ತತಿ, ಯಾರಿಗಾರ ಒಂದ್ ಸ್ವಲ್ಪ ದುಡ್ಡು ಕೊಟ್ಬಿಡ್ಲಿ, ಅಪ್ಪ ನೀನ್ ನಮ್ಮಪ್ಪ ಇದ್ದಂಗ ನೀನ ಅಂತ. ಅಪ್ಪ ಕನೇನವ್ ಆಗೋದಿಲ್ಲ. ಹಂಗ ನಾವು ಈ ಜಗತ್ತಿನ ಸೃಷ್ಟಿ ಒಳಗ ಈ ಹೊರಗ ರೂಪನಾಮಗಳಿಂದ ಕೂಡಿರ್ತಕ್ಕಂಥವ್ರನ್ನೇ ದೊಡ್ಡರ ಅಂತ ಕುಂತವಿ. ಆದ್ರ ರೂಪನಾಮ ರಹಿತನಾಗಿರ್ತಕ್ಕಂಥವ್ನು ಬೇರೆನೆ ಆ ಸ್ವರೂಪನದನ ಅನ್ನೋ ವಿಚಾರವನ್ನ, ಅವನಿಗೆ ನಾಶ ಇಲ್ಲ ಅನ್ನೋ ವಿಚಾರ ಈ ಕಥೆ ಹೇಳ್ತದ. ಈ ಕಥೆ ಹೇಳುವವನು ಕೇಳುವವನು ಪ್ರತೀತಿಯಿಂದ ಧನ್ಯರಾಗುವರು. ವಿಚಿತ್ರವಾದ ಈ ಕಥೆ ಲೆಕ್ಕವಿಲ್ಲದಷ್ಟು ಸಾರಿ ಆಗಿ ಹೋಗುತ್ತಿರುವುದು. ಇದು ಇಂಥದ್ದು ಅನೇಕ ಸಾರಿ ಆಗೈತಿ. ಅನೇಕ ಸಾರಿ ನಾವು ಹುಟ್ಟಿದೇವಿ. ನಾನು ನಂದಂತ ನಾವು ಒಳ್ಳೆಯವರು ಸತ್ವ ಗುಣದಿಂದ ಅದವಿ. ಮತ್ತ ಸತ್ವ ಗುಣದಿಂದ ಒಂದು ಬೀಜದಿಂದ ಅಂದ್ರ ಪ್ರಕೃತಿ ಪುರುಷನಿದ್ದ ಒಬ್ಬ ಮಗ ಹುಟ್ಟಿದಂತ ನಾವೇನ್ ಹೇಳಿದ್ವಲ್ಲ, ಅದೇ ಸತ್ವಗುಣ. ಆ ಒಂದ್ರದ್ದ ನಾವ್ ಹಂಗ ಹಿಂಗ ಅಂತ ಒಳ್ಳೇದ್ರೊಳಗ ನಾವ್ ಅಹಂಕಾರ ತೋರ್ಸದಪ್ಪ. ನಾವು ಭಾರಿ ಒಳ್ಳೆಯವ್ರ ಬಿಡ್ರಿ, ನಮ್ಮಂಗ ಯಾರಲ್ಲ ಬಿಡು ಅಂತ ಇದರಿಂದ ಅನೇಕ ಮಕ್ಕಳು ಹುಟ್ಟಿದ್ವು. ಹಿಂಗ ಅನೇಕ ಸಾರಿ ಆಗಿ ಹೋಗೈತಿ. ಎಷ್ಟು ಯುಗವು ತೀರಿತಣ್ಣ ದೇವರನ್ನು ಕಾಣದೆ ಅಂತ. ಯುಗಾಂತರಗಳವರೆಗೂ ಇದೇ ನಡ್ಕಂತ ಬಂದತಿ. ಬರೀ ಗುಣಗಳೊಳಗ್ ಕುಣದಾಡೋದಾಗೈತಿ ನಮ್ ಬಾಳು. ನಾನ್ ಸತ್ವ ಗುಣದನೇ, ನಾನು ಅವನದನೇ, ನಾನು ಇವನದನೇ ಅಂತ ಆ ಮೂಲ ಸ್ವರೂಪವನ್ನು ತಿಳಿಯಲಾರದೆ ಇದೆಲ್ಲದಕ್ಕೂ ಮೂಲ ಎಲ್ಲೈತಿ ಅಂತ ಮೂಲ ಹುಡುಕಿದ್ರ ಭವದ ಬೇರು ಕಿತ್ತ ಬಿಸಿಡ ಬಲ್ಲೊಡೆ ಆತನೇ ಜ್ಞಾನಿ ಅಂತ. ಈ ಮೂಲವನ್ನ ಕೀಳಕ್ಲಾರದ ಜಾಲಿ ಮರದಾಗಿಂದ ಒಂದೊಂದು ಮುಳ್ಳು ಕಿತ್ತು ನಾನ್ ಸಾದ ಮಕ್ಕನೆ ಅಂತಂದ್ರೆ ಎಂದರ ಆಗಕ್ ಸಾಧ್ಯ ಆಗ್ತದ? ಅದು ಸಾಧ್ಯ ಆಗೋದಿಲ್ಲ. ನಾವು ಮೂಲವನ್ನು ವಿಚಾರ ಮಾಡದೆ ಬರೀ ಜನನ ಮರಣ ಚಕ್ರದೊಳಗ ಈ ಗುಣತ್ರಯದೊಳಗ ತಿರುಗಿ ಹೋಗೋದಾಗಿದೆ. ಈ ವಿಚಿತ್ರವಾದ ಈ ಕಥೆಯು ಲೆಕ್ಕವಿಲ್ಲದಷ್ಟು ಸಾರಿ ಆಗಿ ಹೋಗುತ್ತಿರುವುದು. ಇಷ್ಟು ಹೇಳಿ ಗುರುಗಳು ಸುಮ್ಮನಾದರು. ಈ ಕಥೆಯು ಕೊನೆಗೆ ಅನ್ನುವ ನಮ್ಮ ಕತೆ ಮುಗಿಯಲಿಲ್ಲ. ನಿಮ್ಮೊಳಗೆ ಪ್ರವೇಶಿಸಲಿ ಎಂಬ ವಾಕ್ಯವನ್ನಾದರೂ ಯಾರಾದರೂ ಅರ್ಥ ಮಾಡಿಕೊಳ್ಳಲಿ. ಏನು ಅಪ್ಪಿತಪ್ಪಿ ನೆನಪಾದದ್ದನ್ನು ಸ್ವಲ್ಪದರಲ್ಲಿ ಹೇಳಿರುತ್ತೇವೆ. ಶ್ರೋತೃಗಳು ತಪ್ಪು ಒಪ್ಪನ್ನು ಕ್ಷಮೆ ಮಾಡಬೇಕು. ರಾಮದಾಸರು ಅನ್ನುವುದೇನೆಂದರೆ, ಈ ಕಥೆಯನ್ನು ಬಿಟ್ಟು ಬಿಡದೆ ವಿಚಾರ ಪೂರ್ವಕವಾಗಿ ಕೇಳುವ ಪುರುಷರೇ ಜಗದ್ದುದ್ಧಾರ ಮಾಡುತ್ತಾರೆ. ಅಂದ್ರ ಇಲ್ಲಿ ಇದು ಪರಿಪೂರ್ಣ ವಿಚಾರವನ್ನು ಈಗ ನಾವ್ ಹೇಳಿದ್ವಲ್ಲ, ಇದನ್ನ ಗುರುಗಳು ಇಷ್ಟ ಹೇಳಿದ್ರು ಅಂತ ಹೇಳ್ತದ. ಇದನ್ನ ನಾವೇ ನಮ್ಮೊಳಗ ವಿಚಾರ ನಡಿಬೇಕಾಗಿದೆ. ಇಲ್ಲಿ ನಡೆಯುವ ಒಂದು ಮಾತು ಹೇಳಿದ್ರು, ಈ ಕಥೆ ಯಾರಿಗ ಅರ್ಥ ಆಗ್ತದೋ, ಯಾರು ಇದನ್ನ ಅರ್ಥ ಮಾಡ್ಕೊಂಡ್ ಇನ್ನೊಬ್ರಿಗೆ ತಿಳಿಸ್ತಾರೋ ಅವರೇ ಧನ್ಯರು. ಅಂದ್ರೆ ಇದು ನಮಗೆ ತಿಳಿಬೇಕಾಗೈತಿ. ಇಲ್ಲಿ ಹೆಂಗ ತಿಳಿಬೇಕಂದ್ರ ಇದನ್ನ ಆ ಗ್ರಂಥದೊಳಗಾದ್ರೂ ಅನುಭವದಿಂದನ ನೋಡ್ರಿ ಅಂತ ಹೇಳ್ತಾರ. ಹಂಗ ಅನುಭವದಿಂದ ನೋಡಕಂದ್ರ ಇಂಥ ಮಹಾತ್ಮರ ವಿಚಾರಗಳನ್ನು ಕೇಳ್ತಾ ಇದ್ರ, ಈಗ ನಾವೇನ್ ಬಿಡಿಸ್ಕೊಂಡ್ವಲ್ಲ, ಗಂಡ ಹೆಂಡತಿ ಮಗ, ಆಮೇಲೆ ಆ ಮಗನಿಗೆ ಇನ್ನೊಬ್ಬ ಮಗ, ಅವನಿಗೆ ಬಹಳ ಜನ ಮಕ್ಕಳು, ಅವಂದು ಬರೀ ಅಹಂಕಾರ, ಆಮೇಲೆ ಲಾಸ್ಟ್ ನಿಂದ ಎಲ್ಲಂದು ಬರೀ ಸಂಹಾರ ಅಂತ ಹೇಳಿದಿವಲ್ಲ, ಇವೆಲ್ಲವೂ ಕೂಡ ಗುಣತ್ರಯಗಳ ಕೆಲಸವೇ ಅಂತಾನ ತಿಳಿಬೇಕು. ಇದನ್ನ ನಾವ್ ನಮಗೆ ಈಗ ಸುಲಭ ಸರಳ ಆತಂದ್ರ ಹಿಂದಿನ ವಿಚಾರದೊಳಗ ನೋಡ್ಕೊಂತ ಬಂದಿದ್ವಿ. ಯಾಕ ಅವ್ರ ಪಂಚೀಕರಣ ಸ್ವಲ್ಪದರಲ್ಲೇ ಹೇಳ್ತೇವೆ ಅಂತ ಹೇಳಿದ್ರಂದ್ರ, ಎಲ್ಲದ ನಾಶವಾಗದೈತಿ, ನಾಶ ರಹಿತವಾಗಿರ್ತಕ್ಕಂತ ಆ ಸ್ವರೂಪನಿಂದ ಐತಿ ಅಂತ ತಿಳಿಲಿ ಅಂತ ಈ ವಿಚಾರವನ್ನ ಇಷ್ಟು ತಿಳಿಸಿದ್ರಪ್ಪಾಜಿ. ಇಲ್ಲಿಗೆ ಸಮಯ ಆಯ್ತು. ನಿಮ್ಮೆಲ್ಲರ
ಶರಣರ ಪಾದಕ್ಕೊಂದಿಸುತ್ತ ಇದರ ಉಳಿದ ಭಾಗವನ್ನ ಮತ್ತೆ ಮುಂದುವರ್ಸಂದ್ರಪ್ಪಾಜಿ. ಎಲ್ಲರಿಗೂ ಶರಣಾರ್ಥಿಪ. ಶರಣಾರ್ಥಿ. ಶರಣಾರ್ಥಿ ಎಲ್ಲರಿಗೂ.